ಶರಣಂ 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 ದೇವಿ ಕೃಪಾಕರಿ ಪಾಲಿಸುವರವರ ತಾಯಿ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಶ್ರೀ ಗೌರಿ ಪಾಲಿಸುವರವರ ದೇವಿ ಶ್ರೀ ಗೌರಿ ಶರಣಂ 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 ಗ್ರಾಮದಲ್ಲಿ ನೆಲೆಸುವ ಮಡಿವಾಳ ಬಸವಣ್ಣ ನಿನ್ನ ಎಷ್ಟು ಕೊಂಡಾಡಿದ್ರು ಕಡಿಮೆ ತಂದೆ ಕಡಿಮೆ ತಂದೆ ಪುಂಡರ ಪುಂಡಾಟಕ್ಕೆ ಈ ದೇಶದಲ್ಲಿ ಹಬ್ಬುತ್ತಲೇ ಇದೆ. ಭ್ರಷ್ಟ ರಾಜಕಾರಣಿಗಳು ದಿನನಿತ್ಯ ಹೆಚ್ಚುತ್ತಲೇ ಹೆಜ್ಜೆ ಇಟ್ಟರೆ ಸಾಕು ಲಂಚ ಲಂಚ ಲಂಚ. ನನ್ನ ಚಿಕ್ಕಣ್ಣ ರೋಷನ್ ಅವನು ಸಾಕಷ್ಟು ಆದ್ರೆ ಎಲ್ಲಿ ನೋಡಿದ್ರು ಲಂಚ ಕೊಡಬೇಕು ಅಂತ ಕೇಳಿದ್ರು. ನಾವು ಬಡವರು, ನಮ್ಮಿಂದ ಹೇಗೆ ಸಾಧ್ಯ? ಲಂಚ ಕೊಡೋದಕ್ಕಾಗದೆ ನೊಂದುಕೊಂಡು ನೌಕರಿ ಸಿಗದೆ ನನ್ನಣ್ಣ ರೋಷನ ಮನ ಬಿಟ್ಟು ಹೊರಟೋದ. ಇನ್ನು ಹಿರಿಯಣ್ಣ ಸತೀಶ್ ಅಣ್ಣ ಬಡತನ ಎಂಬ ಈ ಬಡತನ ಎಂಬ ಬೆಂಬಲವನ್ನು ಬೆನ್ನಿ ಕಟ್ಟಿಕೊಂಡು ಕುಳಿತಿದ್ದಾನೆ. ಒಂದು ಕಡೆ ಬಡತನದ ಚಿಂತೆ, ಮತ್ತೊಂದು ಕಡೆ ಈ ತಂಗಿಯ ಮದುವೆಯ ಚಿಂತೆ. ಚಿಂತೆ ಚಿಂತೆ ಈ ಚಿಂತೆಯಲ್ಲಿ ಕೈಯಲ್ಲಿ ಕಾಸಿಲ್ಲದೆ ಕಟ್ಟಿಕೊಂಡು ಕುಳಿತಿದ್ದಾನೆ ನಮ್ಮಣ್ಣ. ಅವನಿಗೆ ದಾರಿ ತೋರಿಸೋದು ನೀನೇ ಬಸವಣ್ಣ, ನೀನು ನಮ್ಮಣ್ಣನಿಗೆ ನೀನೇ ದಾರಿ ತೋರಿಸು ಬಸವಣ್ಣ.
ತಂಗಿ ಪವಿತ್ರ ಪೂಜೆ ಆಯ್ತೇನಮ್ಮ? ಆಯ್ತಣ್ಣ. ಅಣ್ಣ ಪ್ರಸಾದ ತಂಗಿ ಎಷ್ಟು ಬೇಗ ಎದ್ದು ಆ ಬಸವೇಶ್ವರನ ಸ್ಮರಿಸುತ್ತಿಯಲ್ಲಮ್ಮ. ನಿಜವಾಗ್ಲೂ ನಿನ್ನ ಭಕ್ತಿ ಮೆಚ್ಚಬೇಕಾದದ್ದೇ. ಅಣ್ಣ ಆ ಬಸವಣ್ಣನ ಸ್ಮರಣೆಯಲ್ಲಿ ಅಣ್ಣ. ಅಣ್ಣ ಸೃಷ್ಟಿಕರ್ತನೂ ಅವನೇ, ನ್ಯಾಯಾಧೀಶನೂ ಅವನೇ. ಹಾಗಾದ್ರೆ ಈ ಬಡವರಿಗೆ ಆ ದೇವರ ಜ್ಞಾನ, ಬಡವರಿಗೆ ಪರಿಜ್ಞಾನ. ನೀ ಹೇಳುತ್ತಿರುವ ಮಾತಿನಲ್ಲಿ ಅರ್ಥವಿದೆ. ಆದರೆ ಬಡತನದ ಬೇಗೆಯಲ್ಲಿ ಸುಟ್ಟು ಕರಕಲಾಗುವುದನ್ನು ಕಂಡು ಕಾಣದಂತಿರುವ ನಿನ್ನ ದೇವರ ಸ್ಮರಣೆ ವ್ಯರ್ಥವೇಲೇನಮ್ಮ? ಏನು ಮಾಡೋದನ್ನ ನಾವೇನು ಮಾಡೋದು? ನಮ್ಮಂತಹ ಬಡವರ ಪಾಲಿಗೆ ಈ ಪ್ರಸಾದವೇ ಮೃಷ್ಟಾನ ಭೋಜನ ಅಂದಾಗ ಆ ದೇವರನ್ನು ನಾವು ಸ್ಮರಿಸುವುದು ವ್ಯರ್ಥವೇ ಅಣ್ಣ. ನಿನ್ನ ಮಾತು ಕೇಳುತ್ತಿದ್ದರೆ ನನ್ನ ಕರುಳುಗಳು ಹಿಂಡಿದಂತೆ ಆದರೆ ಏನು ಮಾಡುವುದು ಅಣ್ಣ? ಮದುವೆ ವಯಸ್ಸಿಗೆ ಕಾಲಿಟ್ಟಿರುವ ತಂಗಿಗೆ ಕರಿಮಣಿ ಸರ ಕಟ್ಟಿಸದೆ ತುತ್ತು ಅನ್ನ ಹಾಕದ ನಿರಕ್ಷಿತ ಪಾಪೆ ಅಣ್ಣನಮ್ಮ ನಾನು. ನೊಂದುಕೋಬೇಡ. ಆ ವಿಧಿ ಲಿಖಿತದಲ್ಲಿ ತಾಳಿಯ ಬದಲಾಗಿ ನೀನು ಹಾಕವೇ ಇದೆ ಅಂದಾಗ ಮಾಡೋದಕ್ಕೆ ಸಾಧ್ಯ. ತಂಗಿ ನುಡಿಯದಿರು ತಂಗಿ ಆ ಮಾತನ್ನು. ಎಷ್ಟೇ ಕಷ್ಟ ಬಂದರೂ ಎದುರಿಸಿ ನಿನ್ನ ಮದುವೆ ಮಾಡುವುದೇ ನನ್ನ ಕರ್ತವ್ಯ. ತಮ್ಮನಂತೂ ಮನೆ ಬಿಟ್ಟು ಹೋದ ಅಂದಾಗ ನಿನ್ನನ್ನು ಸಾಕಿ ಸಲಹಬೇಕಾದದ್ದು ನನ್ನ ಕರ್ತವ್ಯ ಅಲ್ಲ. ನಮ್ಮಂತಹ ಬಡವರಿಗೆ ಈ ಪ್ರಸಾದ ಹೊಟ್ಟೆಗೆ ಊಟವನ್ನ ಊಟ ಬಡತನ ಎಲ್ಲರಿಗೂ ಸಿಗುವಂತದ್ದಲ್ಲ, ಸಿಗುವಂತದ್ದಲ್ಲ. ಬಡತನ ಸಿಕ್ಕಿತ್ತು ನಮ್ಮ ಪುಣ್ಯ, ನಮ್ಮ ಅದೃಷ್ಟ, ನಮ್ಮ ಅದೃಷ್ಟ. ಎಂತ ಕಠೋರವಾದ ಮನಸ್ಸಮ್ಮ. ಒಪ್ಪತ್ತು ಗಂಜಿ ಉಂಡು ಅಂಜಿ ನಡೆಯುವ ಸ್ಥಿತಿ ಬಂದಿದೆ. ಹುಟ್ಟಿದ ದುಃಖವನ್ನು ಮನದಲ್ಲಿ ನುಂಗಿ ಆನಂದದಿಂದ ಹೇಳುವೆಯಲ್ಲ, ಬಡತನ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ. ಬಂದಿದ್ದಿ ಪಂಚಾಮೃತ. ಅಯ್ಯೋ ಇಲ್ಲಿ ಯಾವ ಪಾಪಕ್ಕಾಗಿ ನನ್ನ ತಂಗಿಯನ್ನು ಈ ಬಡತನ ಎಂಬ ನರಕಕ್ಕೆ ನೂಕಿದೆ. ತಂಗಿ ಪವಿತ್ರ, ನಿನ್ನ ವಯಸ್ಸು ಚಿಕ್ಕದಾದರೂ ಮನಸ್ಸು ದೊಡ್ಡದಮ್ಮ. ಆ ತಂಗಿ ಗೊತ್ತಾಯ್ತು, ನಾನು ಹಮಾಲಿ ಮಾಡಿ ಕೂಲಿ ತರುವೆ, ನೀನು ಮನೆಗೆ ನಡೆಯಮ್ಮ. ನಾನು ನಿನ್ನ ಜೊತೆ ಕೆಲ್ಸಕ್ಕೆ ಬರ್ತೀನಿ. ನನಗೂ ಒಂದು ಏನಾದ್ರೂ ಕೆಲಸ ಕೊಡ್ಸೋಣ ಪ್ಲೀಸ್ ಅಣ್ಣ. ಇಲ್ಲ ಬೇಡ, ನೀ ದುಡಿಯುವುದು ನನ್ನಿಂದ ಸಹಿಸಲಾರೆ. ನನ್ನ ಜೀವ ನೊಂದು ಬಿಡುತ್ತದೆ ಅಮ್ಮ, ಸರಿ ಅಣ್ಣ, ನಿನ್ನ ಮನಸ್ಸಿಗೆ ನಾನು ನೋವು ಕೊಡುವುದಿಲ್ಲ. ನೀನು ಹೇಗೆ ಹೇಳ್ತೀಯೋ ಹಾಗೆ ನಾನು ಕೇಳ್ತೀನಿ ಅಣ್ಣ. ಅಣ್ಣ, ನಮ್ಮ ಚಿಕ್ಕಣ್ಣ ರೋಷನ್ ಅಣ್ಣ ಎಲ್ಲಿ ಆದ್ರೂ ಭೇಟಿ ಆದ್ರೆ ದಯವಿಟ್ಟು ಅವನನ್ನ ಮನೆಗೆ ಕರ್ಕೊಂಡು ಬರ್ಬೇಕಣ್ಣ. ಆಯ್ತಮ್ಮ, ಕರೆದುಕೊಂಡು ಬರ್ತೀನಿ. ಸರಿ ಅಣ್ಣ, ನೀನು ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ಈ ದೇವರ ಜ್ಞಾನ ಮಾಡುತ್ತಾ ಇಲ್ಲಿ ಕೊಡ್ತಿರ್ತೇನೆ. ನೀನು ಹೋಗಿ ಬಾ ಅಣ್ಣ.